ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಂತ ಚೆಂಡು ಮಂಡಲ ಟಾಸ್ಕ್ ಅಲ್ಲಿ ಆಕ್ಚುಲಿ ಗಿಲ್ಲಿ ಹಾಗೂ ಕಾವ್ಯ ಗೆಲ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ರಕ್ಷಿತಾ ಹಾಗೂ ಮಾಳು ಮಾಡಿರೋ ತಪ್ಪಿನಿಂದ ಗಿಲ್ಲಿ ಹಾಗೂ ಕಾವ್ಯ ಆ ಟಾಸ್ಕ್ ನ ಗೆಲ್ಲೋದಿಕ್ಕೆ ಆಗ್ಲಿಲ್ಲ. ಏಕೆಂದ್ರೆ ಗಿಲ್ಲಿಗೂ ಹಾಗೂ ಕಾವ್ಯಗೂ ಸಿಗ್ಬೇಕಾಗಿರುವಂತ ಬಾಲ್ ನ ಮಾಳು ಹಾಗೂ ರಕ್ಷಿತಾ ಬಂದು ತಗೊಂಡು ಸ್ವಿಮ್ಮಿಂಗ್ ಪೂಲ್ ಗೆ ಬಿಡ್ತಾರೆ. ಆ ಕಾರಣಕ್ಕೆ ಗಿಲ್ಲಿ ಹಾಗೂ ಕಾವ್ಯ ಆ ಟಾಸ್ಕ್ ನ ಗೆಲ್ಲೋ ಟಾಸ್ಕ್ ನ ಸೋತ್ರು ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದ್ರೆ, ಇಲ್ಲಿ ಮಾಳುಗಾಗೂ ರಕ್ಷಿತಾಗೆ ಸಿಕ್ಕಿರೋ ಬಾಲ್ ನ ತಾವೇ ತಗೊಂಡೋಗಿ ತಮಗೆ ಮೀಸಲಿರೋ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡಿದ್ರೆ ಅವರೇ ವಿನ್ ಆಗ್ಬಿಡ್ತಿದ್ರು ಡೈರೆಕ್ಟ್ ಆಗಿ. ಬಟ್ ಅವ್ರು ಆ ರೀತಿ ಮಾಡ್ದೇನೆ ಸಿಕ್ಕಿರೋ ಬಾಲ್ ನ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಗೆ ಎಸ್ಬಿಟ್ರು. ಇದನ್ನ ನೋಡ್ತಿರೋ ಆಡಿಯನ್ಸ್ ಗೆ ಹೆಂಗ್ ಅನಿಸ್ತು ಅಂದ್ರೆ, ತಾವು ಗೆಲ್ದೇ ಇದ್ರು ಪರವಾಗಿಲ್ಲ, ಎದುರುಗಡೆ ಇರೋ ಗಿಲ್ಲಿ ಮತ್ತೆ ಕಾವ್ಯನ ಗೆಲ್ಲೋದಕ್ಕೆ ಬಿಡಲ್ಲ ಅನ್ನೋ ರೀತಿ ಇತ್ತು. ಯಾಕೆಂದ್ರೆ ಈಗ ಗಿಲ್ಲಿಗೂ ಕಾವ್ಯಗೂ ಇನ್ನೂ ತುಂಬಾ ಡಿಫ್ರೆನ್ಸ್ ಇದೆ ಬಾಲ್ಗಳಲ್ಲಿ ಅಂತ ಹೇಳಿದ್ರೆ, ಬಿಡು ಆ ಬಾಲ್ ನ ಸ್ವಿಮ್ಮಿಂಗ್ ಪೂಲ್ ಗೆ ಎಸ್ತಿದ್ದೀನಿ ನಾನೇ ವಿನ್ ಆಗ್ಬಹುದು ಅನ್ನೋ ರೀತಿ ಏನಾದ್ರು ಇರ್ಬೋದು. ಬಟ್ ಇಬ್ರದು ಮೂರ್ ಬಾಲ್ ಹಾಕಿದ್ದಾರೆ. ಈ ಕಡೆ ಗಿಲ್ಲಿ ಹಾಗೂ ಕಾವ್ಯನು 3 ಬಾಲ್ ಹಾಕಿದ್ದಾರೆ, ಆ ಕಡೆ ರಕ್ಷಿತಾ ಹಾಗೂ ಮಾಡೋರು ಮೂರ್ ಬಾಲ್ ಹಾಕಿದ್ದಾರೆ. ಇನ್ನು ಅವ್ರಿಬ್ರಿಗೂ ಬೇಕಾಗಿರೋದು ಒಂದೊಂದ್ ಬಾಲ್ ಡಿಫ್ರೆನ್ಸ್ ಅಷ್ಟೇನೆ. ಸೊ ಒಂದ್ ಬಾಲ್ ನ ಅವರೇ ಹಾಕೋಬಹುದಾಗಿತ್ತು ಅಥವಾ ಇವ್ರಿಗೆ ಬಿಟ್ಟು ಕೊಟ್ಟಿದ್ರೆ ಯಾರೋ ಅಂತ ಒಂದ್ ಜೋಡಿ ವಿನ್ ಆಗ್ತಿತ್ತು. ಬಟ್ ಅವ್ರು ಆ ರೀತಿ ಮಾಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಗೆ ಎಸ್ತಿದ್ದು ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು ಅಂತ ಹೇಳ್ಬೋದು. ಅಂಡ್ ಇದೆಲ್ಲ ಮುಗ್ದಾದ್ಮೇಲೆ ಆ ಟಾಸ್ಕ್ ಅಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಬಿಗ್ ಬಾಸ್ ಎರಡೂ ಜೋಡಿಗಳು ಟಾಸ್ಕ್ ಅಲ್ಲಿ ಟೈ ಆಗಿರ್ತವೆ. ಯಾಕೆಂದ್ರೆ ಮಿಕ್ಕಿರೋ ಯಾವ ಜೋಡಿಗಳು 3 ಬಾಲ್ ಹಾಕಿರೋದಿಲ್ಲ, 2 ಅಥವಾ 1 ಹಾಕಿರ್ತಾರೆ. ಈ ಎರಡು ಜೋಡಿಗಳು ಮೂರ್ ಬಾಲ್ ಹಾಕಿರೋದ್ರಿಂದ ಈ ಟಾಸ್ಕ್ ಅಲ್ಲಿ ಟೈ ಆಗಿದ್ದಾರೆ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಮಿಕ್ಕಿರೋ ಯಾವ ಜೋಡಿಗಳು ಇರ್ತಾವಲ್ಲ ಅವರು 1-2 ಬಾಲ್ ಹಾಕಿರೋರು. ನಿಮ್ಮ ಒಮ್ಮತದ ಮೇರೆಗೆ ನೀವು ಯಾವ್ದಾದ್ರು ಒಂದು ಜೋಡಿಗೆ ನಿಮ್ಮ ಹತ್ರ ಇರೋ ಬಾಲ್ ನ ಕೊಟ್ಟು ಆ ಜೋಡಿನ ಗೆಲ್ಲಿಸ್ಬೇಕು ಅಂತ. ಸೊ ಇಲ್ಲಿ ಮಿಕ್ಕಿರೋ ಎಲ್ಲಾ ಜೋಡಿಗಳು ಗಿಲ್ಲಿಗೂ ಹಾಗೂ ಕಾವ್ಯಗೂ ಯಾವುದೇ ಒಂದು ಬಾಲ್ನು ಕೊಡೋದಿಲ್ಲ, ಎಲ್ಲ ರಕ್ಷಿತಾಗೂ ಮಾಳುಗುನೆ ಕೊಡ್ತಾರೆ. ಬಟ್ ಕೊಡ್ಲಿ, ಅದ್ರಾಗೇನ್ ಬೇಜಾರಿಲ್ಲ. ಬಟ್ ಇಲ್ಲಿ ಅವ್ರು ರೀಸನ್ ಕೊಟ್ಟಿದ್ದೇನು ಅಂದ್ರೆ, ಗಿಲ್ಲಿ ಕಾವ್ಯ ಜೊತೆ ಇದ್ದ ಅಂತ ಒಂದೇ ಕಾರಣಕ್ಕೆ ಇನ್ನೊಂದು ಗಿಲ್ಲಿಗೆ ಯಾವುದೇ ರೀತಿಯಿಂದ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಗಿಲ್ಲಿ ಮನೇಲಿ ಕೆಲಸ ಮಾಡೋದಿಲ್ಲ, ಬರೀ ಕಾಮಿಡಿ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ, ಇವ್ರ ಕಾಲ್ ಎಳಿತಾ ಇರ್ತಾನೆ ಅನ್ನೋದು. ಬಟ್ ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಬಿಗ್ ಬಾಸ್ ಮನೆಗೆ ಹೋಗಿರೋದು ಬರೇ ಟಾಸ್ಕ್ ಆಡೋದಕ್ಕೆ, ಬರೇ ಕೆಲಸ ಮಾಡೋದಕ್ಕೆ, ಬರೇ ಸೀರಿಯಸ್ ಆಗಿರೋದಕ್ಕಲ್ಲ. ಜನ ಬಿಗ್ ಬಾಸ್ ನ ಏನಕ್ಕೆ ನೋಡ್ತಾರೆ ಅಂದ್ರೆ, ಟಾಸ್ಕ್ ಆಡ್ತಾರೆ ಅಥವಾ ಸೀರಿಯಸ್ ಆಗಿರ್ತಾರೆ ಕೆಲಸ ಮಾಡ್ತಾರೆ ಅಂತಲ್ಲ, ಆಕ್ಚುಲಿ ಎಂಟರ್ಟೈನ್ಮೆಂಟಿಗೋಸ್ಕರ ಬಿಗ್ ಬಾಸ್ ನ ನೋಡ್ತಾರೆ, ಒಂದು ಮನೋರಂಜನೆಗೋಸ್ಕರ ಬಿಗ್ ಬಾಸ್ ನ ನೋಡ್ತಾರೆ, ಒಂದು ರಿಲೀಫ್ ಆಗೋದಕ್ಕೋಸ್ಕರ ಬಿಗ್ ಬಾಸ್ ನ ನೋಡ್ತಾರೆ. ಸೊ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದನ್ನ ಬಿಟ್ಟು ಗಿಲ್ಲಿ ಮೇಲೆ ಗೂಬೆ ಕೂರ್ಸೋದು, ಗಿಲ್ಲಿನ ತುಂಬಾ ಡೌನ್ ಮಾಡೋ ತರ ಮಾಡಿದ್ರೆ ಯಾವ್ದೇ ರೀತಿನ ಕುಗ್ಗೋದಿಲ್ಲ, ಅದು ನಿಮ್ ಕೈಯಲ್ಲಿ ಆಗೋದಿಲ್ಲ, ಬಿಟ್ಬಿಡಿ. ಸೊ ನಮಗೆ ನಿಜವಾಗ್ಲೂ ನಿನ್ನೆ ಟಾಸ್ಕ್ ನ ವಿನ್ ಆಗ್ಬೇಕಾಗಿದ್ದು ಅಂಡ್ ವಿನ್ ಆಗ್ತಿದ್ದು ಗಿಲ್ಲಿ ಹಾಗೂ ಕಾವ್ಯನೇ. ಅಥವಾ ಮಾಡೋರು ತಗೊಂಡೋಗೋದ್ ಹಾಕೊಂಡ್ರೆ ಅವರೇ ಡೈರೆಕ್ಟ್ ವಿನ್ ಆಗ್ಬಿಡ್ತಿದ್ರು. ಬಟ್ ಅದನ್ನ ಬಿಟ್ಟು ಈಗ ನೋಡಿ ಮನೆಯವರೆಲ್ಲ ಅವ್ರ ಸಪೋರ್ಟ್ ಇಂದ ಗೆದ್ರು ಅನ್ನೋ ರೀತಿನೇ ಆಗಿದ್ದು. ಬಟ್ ಅದನ್ನ ಏನಕ್ಕೆ ಮಾಡ್ಬೇಕು, ಸ್ಪೋರ್ಟ್ಸ್ ರೀತಿ ಆಡ್ಬೇಕು, ಒಂದು ಬೇರೆ ರೀತಿ ಆಡಬಾರ್ದು. ಸೊ ಮಾಳೋರು ಇಲ್ಲಿ ಈ ರೀತಿ ಆಡೋದಕ್ಕೆ ರಕ್ಷಿತಾನೇ ಕಾರಣ ಅಂತ ಅನ್ಸಿದೆ ಮೇನು. ಯಾಕೆಂದ್ರೆ ಅವ್ರ ಜೊತೆ ಇದ್ದು ಅವ್ರು ಮಂಕ್ ಆಗ್ಬಿಟ್ಟಿದ್ದಾರೆ. ಸೊ ಅವರಿಂದ ರಕ್ಷಿತಾಯಿಂದ ಹೊರಗಡೆ ಬಂದ್ರೆ ಸೊ ಮಾಳೋರು ಇನ್ನೂ ಸಖತ್ ಆಡ್ಬೋದು ಅಂತ ನನ್ನ ಅನಿಸಿಕೆ. ಅಂಡ್ ನಿಮಗೂ ಹಂಗೆ ಅನಿಸ್ತಿದೆ ಅಥವಾ ನಿನ್ನೆ ಮಾಳು ಹಾಗೂ ರಕ್ಷಿತಾ ಮಾಡಿದ್ದು ಕರೆಕ್ಟ್ ಅಥವಾ ತಪ್ಪ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ಗಂತೂ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಗಿಲ್ಲಿ ಹಾಗೂ ಕಾವ್ಯನೇ ಗೆಲ್ತಿದ್ರು ಅಂತ ಅನಿಸ್ತಾ ಇದೆ. ಸೊ ನಿಮ್ಗೆ ಅನ್ಸುತ್ತೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಂಗೇನೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೇನೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.